ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನ್ಯೂ ಇಯರ್ ಹಿಂದಿನ ವ್ಲಾಗು ಅಂತ ಅಂದರೆ 2025 ಡಿಸೆಂಬರ್ 31 ವ್ಲಾಗ್. ಇದು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಯಾಕೆ ನನ್ನ ಮಗನ ಫೇಸ್ನ ಬ್ಲರ್ ಮಾಡೋಕ್ಕೆ ನನಗೆ ಇಷ್ಟ ಇರಲಿಲ್ಲ. ಸೊ ಹಾಗಾಗಿ ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನನಗೆ ಒಂದು ಮಾತು ಹೇಳಿರಲಿಲ್ಲ ಬರ್ತೀನಿ ಅಂದ್ಬಿಟ್ಟು. ನಮ್ಮ ಮನೆಯವರು ನೈಟು ಸರ್ಪ್ರೈಸ್ ಕೊಟ್ಟರು 12 o'clock. ನನ್ನ ಮನೇಲಿ ಪಾಪುಗೆ ಕೇಕ್ ಕಟ್ ಮಾಡ್ಸೋಣ, ಫಸ್ಟ್ ಇಯರ್ ನ್ಯೂ ಇಯರ್ ಬೇರೆ ಅಂದ್ಬಿಟ್ಟು ರೆಡಿ ಮಾಡ್ಕೊತಿದ್ದೆ. ಅಂದರೆ ನ್ಯೂ ಇಯರ್ ದಿನ ಬೆಳಗ್ಗೆ ಬರ್ತೀನಿ ಅಂತ ಹೇಳಿದರು, ನೈಟೇ ಬರ್ತೀನಿ ಅಂತ ನನಗೆ ಹೇಳಿರಲಿಲ್ಲ. ಸೊ ಹಾಗಾಗಿ ನಾನು ರೆಡಿ ಮಾಡ್ಕೊತಾ ಇದ್ದೆ. ನಾನು ಸರ್ಪ್ರೈಸ್ ಕೊಡಬೇಕು ಅಂತ ಅವ್ರು ಬಂದಿದ್ದಾರೆ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಫುಲ್ ವ್ಲಾಗ್ ನೋಡಿ. ಹಾಯ್, ನೀನೇ ನೀನೇನೆ ನನ್ನೆಲ್ಲ ಆಸೆ. ಬರ್ತೀನಿ ಅಂತ ಹೇಳಿದ್ದ ನೀನು ಹೇಳಿಲ್ಲ, ಅದಕ್ಕೆ ಒಂದಿದೆ ಹೇಳಿಲ್ಲ ಗೊತ್ತಿಲ್ಲ ಅಂತ. ಏನು ನಾಚಿಕೆ ನುಲಿತಾ ಇದೆಯಾ? ಆಸೆ ನನ್ನ ಕನಸೇ. ವಿನಯ್ ಹೇಳಿದ್ನಲ್ಲ, ವಿನಯ್ ಅದಕ್ಕೆ ರಸಲ್ಲಿ ಹೇಳಿದ್ದ. ನಂಗೆ ಗೊತ್ತೇನೋ, ಒಂದು ಮಾತು ಹೇಳಿಲ್ಲ. 9 ಗಂಟೆಗೆ ಎಲ್ಲಿದ್ದೆ ನೀನು ಮತ್ತೆ ಫೋನ್ ಮಾಡಿದಾಗ? ನಾವು ಊಟ ಮಾಡ್ತೀವಿ 9:30. ನಾವು ಬಂಕ್ ಬಿಟ್ಟಿದ್ದೆ 10:30, 10:35. ಈ ಥರ ನಗೋದು ಅಂತ ಹೇಳ್ತಾ ಗೊತ್ತಾಯ್ತು. ಅಲ್ಲಿ ನಿಮ್ಮ ಮಾಮ ನೋಡು, ಅಲ್ಲಿ ನೋಡು. ಮಮ್ಮ ನೀನು ಕೇಕ್ ತಿಂದದಲ್ವ ನೀನು? ಓಕೆನಾ? ಕಟ್ ಮಾಡಲಾ ಅಂತ ಕೇಳು. ಕಟ್ ಮಾಡ್ಬಿಡ್ತೇವೆ. ಕ್ಲಾಸ್ ನೋಡು. ಶುಭಾಶಯ ಎಲ್ರಿಗೂ. ಥ್ಯಾಂಕ್ ಯು ಅನ್ನು ಮಾಮಂಗುವ ಬೇಡ. ಅಲ್ಲಿ ಮಮ್ಮಿ ತಿಂದಿದ್ದ, ಅವನೇ ತಿಂದಕ್ಕೆ ಹೋಗ್ತದೆ ಅಂತ ಅನ್ಕೊಂಡೆ. ಇದು ನೆಕ್ಸ್ಟ್ ಡೇ ವ್ಲಾಗ್. ಅಂದರೆ ನ್ಯೂ ಇಯರ್ ದಿನ ಪಾಪುಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸೋಣ ಅಂತ ಇಲ್ಲಿ ಅಮ್ಮ ಎಣ್ಣೆ ಹಚ್ಚುತ್ತಿದ್ದಾರೆ. ಫೋಟೋಶೂಟ್ ಮಾಡಬೇಕು, 2026 ಅಲ್ವಾ, ನ್ಯೂ ಇಯರ್ ಥೀಮಲ್ಲಿ ಫೋಟೋಶೂಟ್ ಮಾಡಬೇಕು ಅಂತ ಆಸೆ ಇತ್ತು. ಸೊ ಹಾಗೆ ಒಂದು ಫ್ರೆಶ್ ಅಪ್ ಮಾಡ್ತಾಯಿದ್ದೀವಿ. ನನಗೆ ನಮ್ಮ ಮನೆಯವ್ರು ಬರ್ತಾರೆ ಅಂದ್ಬಿಟ್ಟು ಒಂಚೂರು ಐಡಿಯಾ ಕೂಡ ಇರಲಿಲ್ಲ. ಅವ್ರು ಬರೋದಕ್ಕಾಗಲ್ಲ, ಬಂಕಲ್ಲಿ ಸೆಲೆಬ್ರೇಷನ್ ಇದೆ, ನೆಕ್ಸ್ಟ್ ಡೇ ಬರ್ತೀನಿ ಅಂತ ಹೇಳಿದ್ರು. ಹಿಂಗಿರೋ ಅವ್ರು ಮಾರ್ನಿಂಗ್ ಬರ್ತಾರಲ್ವ, ನೈಟು ಪಾಪು ಕೈಲಿ ಫಸ್ಟ್ ಇಯರ್ ಬೇರೆ ಕೇಕ್ ಕಟ್ ಮಾಡಿಸ್ಬೇಕು ಅಂತ ನಂಗೆ ಸಕ್ಕದ ಆಸೆ ಇತ್ತು. ಸೊ ಯಾಕೆ ಮಿಸ್ ಮಾಡ್ಕೊಳೋದು, ನೈಟ್ ಕೇಕ್ ಕಟ್ ಮಾಡ್ಸೋಣ, ನೆಕ್ಸ್ಟ್ ಅವ್ರು ಬಂದಾಗ ಮಾಡಿಸೋಣ ಅಂತ ಅಂದ್ಕೊಂಡೆ. ಬಟ್ ಅವ್ರು ಬಂದ ತಕ್ಷಣ ನಾನು ಕಂಪ್ಲೀಟಾಗಿ ಬ್ಲ್ಯಾಂಕ್ ಆಗಿಬಿಟ್ಟೆ. ನನಗೆ ಏನು ಮಾಡಬೇಕು, ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ. ಸೊ ಹಾಗಾಗಿ ನಾನು ಬ್ಲ್ಯಾಂಕಾಗಿ ನಿಂತ್ಬಿಟ್ಟೆ. ಬಟ್ ನಮ್ಮನೇಲಿ ನಮ್ಮ ಅಮ್ಮಂಗೆ ನನ್ನ ತಮ್ಮಂಗೆ ಇಬ್ಬರು ಗೊತ್ತಿತ್ತು. ಅವ್ರು ನನ್ನ ಹತ್ರ ಹೇಳಲೇ ಇಲ್ಲ. ಇಲ್ಲಿ ಫೋಟೋಶೂಟ್ಗೆ ರೆಡಿ ಮಾಡ್ತಾಯಿದ್ದಾರೆ. ಅವರೇ ರೆಡಿ ಮಾಡಬೇಕು ಅಂದ್ಬಿಟ್ಟು, ಅಂದರೆ ಅವ್ರದ್ದೇ ಇದು ಐಡಿಯಾ, ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಸ್ವಲ್ಪ ಕ್ರಿಯೇಟಿವ್ ಆಗಿ ಚೆನ್ನಾಗಿ ಅನಿಸುತ್ತೆ ಅಂದ್ಬಿಟ್ಟು ಫುಲ್ 100 ರೂಪೀಸ್ ನೋಟಲ್ಲಿ 2026 ಅಂತ ಬರೆದ್ಬಿಟ್ಟು ಮೇಲ್ಗಡೆ ಫ್ಲವರ್ ಪೆಟಲಲ್ಲಿ ನ್ಯೂ ಇಯರ್ ಅಂತ ಬರಿತಾ ಇದ್ದಾರೆ. ಅದಾದಮೇಲೆ ನೆಕ್ಸ್ಟು ಆ 0 ಇದೆಯಲ್ಲ, ಅಲ್ಲಿ ತೆಗೆದ್ಬಿಟ್ಟು ಪಾಪನ ಮಲಗಿಸಿ ತೆಗ್ಯೋಣ, ಅದು 0 ಅವ್ನು 0 ಥರ ಕಾಣಿಸ್ತಾನೆ, 2026 ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಹೇಳಿದೆ. ಸೊ 2 ರೀತಿಯೂ ಫೋಟೋಶೂಟ್ ಮಾಡಿದ್ದೀನಿ, ನೋಡಿ ಹೇಗೆ ಅನಿಸುತ್ತೆ. ಇದೊಂದು ತುಂಬ ಪುಟ್ಟ ವ್ಲಾಗ್. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಹಿಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.